ನಮ್ಮ ಕ್ಷೇತ್ರದ ಬಗ್ಗೆ ಕೀಳುಮಟ್ಟವಾಗಿ ಅದೊಂದು ಕಮರ್ಷಿಯಲ್ ಕ್ಷೇತ್ರ, ಅಲ್ಲಿ ದುಡ್ಡಿನ ಬೇಡಿಕೆ ಜಾಸ್ತಿ, ಈ ತರದ ಕಾಮೆಂಟ್ಗಳು. ಯಾಕಂದ್ರೆ ಇಲ್ಲಿ ಕ್ಷೇತ್ರದ ದರ್ಶನ ಮಾಡಿರುವಂತಹ ಅವಿವೇಕಿಗಳು ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡುತ್ತಿರುವಂತ ಒಂದು ಕಿಡಿಗೇಡಿಗಳಿಗೆ ಇದು ಬಂದು ನೋಡ್ಬೇಕು. ಇಲ್ಲಿ ಏನೇನೋ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಏನೇನೊಂದು ಉನ್ನತ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಅಂತವ್ರು ಬಂದು ನೋಡ್ಬೇಕಿಲ್ಲಿ. ಈಗ ನಾಳೆ ಆಗಸ್ಟ್ 15ನೇ ತಾರೀಕು ಈ ಜೋಡಿ ಗ್ರಾಮದಲ್ಲಿ ಇರುವಂತಹ ಒಂದು ಪ್ರಾಥಮಿಕ ಪಾಠಶಾಲೆಯನ್ನ ದತ್ತಕ್ಕೆ ಸಹಿತ ತಗೊಳ್ತಾ ಇದ್ದೀರಿ. ಆ ಒಂದು ಪಾಠಶಾಲೆಗೆ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಒಂದು ಫಿಲ್ಟರ್ ಆಗಿರ್ಬೋದು, ಮಕ್ಕಳು ಓದೋದಕ್ಕೆ ಬುಕ್ಸ್ ಆಗಿರ್ಬೋದು, ಬಟ್ಟೆ ಪ್ರತಿಯೊಂದು ಸಹಿತ ನಮ್ಮ ಟ್ರಸ್ಟ್ ವತಿಯಿಂದ ಕೊಡುವಂತದ್ದು. ಇದು ಎಲ್ಲಾನು ಭಕ್ತಾದಿಗಳು ಕೂಡ ಭಿಕ್ಷೆಯಿಂದನೇ ಮಾಡ್ತಾರಂತದ್ದು. ಇದು ಯಾವುದೇ ರೀತಿ ನಮ್ಮ ಸ್ವಂತ ದುಡ್ಡಿಂದ ಆಗಿರ್ಬೋದು, ಇದು ಯಾವುದೇ ಒಂದು ಡೋನರ್ಸ್ ಕೊಟ್ಟರಂತದ್ದು ಆಗಿರ್ಬೋದಲ್ಲ. ಭಕ್ತಾದಿಗಳು ಏನೊಂದು 150 ರೂಪಾಯಿ ಕೊಟ್ಟು ಕಾಯಿನ್ ತಗೊಂತಾರೋ ಪ್ರೀತಿಯಿಂದ ಬಂದು ಅದನ್ನ ಒಂದು ಟ್ರಸ್ಟ್ ಮುಖಾಂತರ ಶೇಖರಣೆ ಮಾಡಿ ಇದನ್ನ ದೇವಾಲಯದ ಕಟ್ಟಡ ನಿರ್ಮಾಣಕ್ಕೆ ಹಾಗೂ ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಾಗೂ ಈ ಒಂದು ಪಾಡಬಿದ್ದಿರಂತ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡೋಂಥ ಒಂದು ನಿಟ್ಟಿನಲ್ಲಿ ಇದನ್ನು ಉಪಯೋಗಿಸ್ತಾರಂಥದ್ದು. ಪ್ರತಿಯೊಂದು ಸಹಿತ ಭಕ್ತಾದಿಗಳು ಕೊಡಂತ ಒಂದು ದೇಣಿಗೆಯಿಂದ ಮಾಡ್ತಾರಂತದ್ದು ಹೊರತು ಯಾವುದೇ ರೀತಿ ಯಾವ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದಕ್ಕೆ ಸಹಕಾರ ಆಗಿರ್ಬೋದು, ಸಲಹೆ ಆಗಿರ್ಬೋದು, ಯಾರ ಕಡೆಯಿಂದ ನಮ್ಗೆ ಸಿಗ್ತಾ ಇಲ್ಲ. ನಮ್ಮ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳು ಇವತ್ತೊಂದು ದಿನ ಈ ಅಮ್ಮಾಶಕ್ತಿ ಪೀಠ ಅನ್ನೋದು ಕರ್ನಾಟಕದಾದ್ಯಂತ ಹಾಗೂ ಹೊರ ರಾಜ್ಯಗಳಿಂದ ಹೊರ ದೇಶಗಳ ಸಹಿತ ಹರಡ್ತಾ ಇತ್ತಂದ್ರೆ ನಮ್ಮ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳು ನಮ್ಗೆ ಕೊಡಂತ ಸಹಕಾರ, ಅವ್ರು ಕೊಡಂತ ಒಂದು ಬೆಂಬಲನೆ ಪ್ರತಿಯೊಬ್ಬರಿಗೂ ಸಹಿತ ನಾನು ಕೈ ಜೋಡಿಸಿ ತಲೆ ಬಗ್ಗಿಸಿ ನಮಸ್ಕಾರ ಆಗ್ತಾ ಇದ್ದೀನಿ. ಯಾಕಂದ್ರೆ ಇವತ್ತಿನ ದಿನ ಈ ಕ್ಷೇತ್ರ ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ನೀವುಗಳು ಕೊಡಂತ ಒಂದು ಸಹಕಾರ, ಆ ತಾಯಿ ಮೇಲೆ ನೀವುಗಳು ಕೂಡ ನೀವು ಇಟ್ಟಂತ ಒಂದು ನಂಬಿಕೆ, ಆ ಭಕ್ತಿನೇ ಇವತ್ತು ಈ ಕ್ಷೇತ್ರ ಈ ಒಂದು ಮಟ್ಟಕ್ಕೆ ಬೆಳೀತಾ ಇರೋದು. ಇಲ್ಲಿ ನಡೀತಾ ಇರೋಂಥ ಕಾಮಗಾರಿ ಆಗಿರ್ಬೋದು, 252 ಅಡಿ ಮಹಾಪ್ರತ್ಯಂಗಿರಿಯ ಕಾಮಗಾರಿ ಆಗಿರ್ಬೋದು, ಪ್ರತಿಯೊಂದು ಸಹಿತ ನೀವುಗಳೇನು ಆ ಒಂದು ಅರಕೆಕಾಯಿನ ಸ್ವೀಕರಣೆ ಮಾಡಿ ಆ ಒಂದು ದೇಣಿಗೆನ ನೀವು ಪ್ರೀತಿಯಿಂದ ಕೊಡಂತ ಒಂದು ದೇಣಿಗೆನ ಶೇಖರಣೆ ಮಾಡಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಇರೋಂಥದ್ದು. ಯಾಕೆಂದ್ರೆ